ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ವಿವಾಹ ವಿಳಂಬ ಆಗ್ತಿರಬಹುದು, ಉದ್ಯೋಗದಲ್ಲಿ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ, ಬಿಸ್ನೆಸ್ ಲಾಸ್ ಇರಬಹುದು, ಆರೋಗ್ಯದಲ್ಲಿ ಸಮಸ್ಯೆಗಳಿರಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಿದ್ದಲ್ಲಿ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರ್ತೀರಾ. ಅದಷ್ಟೇ ಅಲ್ಲದೆ ಅಕ್ಷಯ ತೃತೀಯ ಕೂಡ ಹತ್ರ ಬರ್ತಾ ಇದೆ. ಕೆಲವೇ ದಿನಗಳು ಉಳಿದಿರುವಂತದ್ದು. ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳೋದ್ರಿಂದ ಮನಿನ ಹೇಗೆ ಅಟ್ರಾಕ್ಟ್ ಮಾಡಬೇಕು, ವಿಶೇಷವಾಗಿರುವಂತಹ ಒಂದು ಪ್ರಯೋಗವನ್ನ ನಿಮಗೆ ಗುರುಗಳು ಅಕ್ಷಯ ತೃತೀಯ ದಿನ ಮಾಡಿ ತೋರಿಸ್ತಾರೆ. ನೀವು ಕೂಡ ಆ ಒಂದು ಪ್ರಯೋಗವನ್ನ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಸಂಧಿಕಾಲ ಅಂತ ಹೇಳ್ತಾರಲ್ಲ, ಗ್ರಹಗಳು ಬದಲಾಗುವಂತ ಒಂದು ಸಂದರ್ಭದಲ್ಲಿ ಈ ಸಂಧಿಕಾಲ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ? ಜೊತೆಗೆ ಯಾವ್ದಾದ್ರು ಗ್ರಹಗಳು ಬದಲಾದಾಗ ಅದರದ ಎಫೆಕ್ಟ್ಸ್ ಯಾವ ರೀತಿ ಇರುತ್ತೆ ಗುರುಗಳೇ? ಏನಾದ್ರೂ ನೆಗೆಟಿವ್ ಎಫೆಕ್ಟ್ ಆಗುವಂಥದ್ದು, ಈ ಗ್ರಹಗಳು ಬದಲಾದಾಗ ಈ ಒಂದು ಸಂಧಿಕಾಲದಲ್ಲಿ ಈ ಸಮಸ್ಯೆಗಳಾಗುವಂಥದ್ದು, ಆ ರೀತಿ ತಿಳಿಸಬಹುದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಯಾರಾದರೂ ಅನುಭವಿಸಿರೋರಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಈ ನಾಸ್ತಿಕರ ಒಂದು ಕ್ಯಾಟಗರಿ ಇರುತ್ತಲ್ಲ, ಅವರು ಏನು ಕೂಡ ಅರ್ಥವೇ ಆಗೋದಿಲ್ಲ. ಆ ನಂತರ ಒಂದು ಪಡಿಪಾಟಲ್ಲಿ ಬಿದ್ದು ಅನುಭವಿಸಿ ತುಂಬ ದುಃಖ ದುಮ್ಮಾನಗಳ ಮೂಟೆಯನ್ನೇ ಹೊತ್ತುಕೊಂಡಾಗ ಮಾತ್ರ ಇದು ಅರ್ಥವಾಗುತ್ತೆ. ಇಲ್ಲಾಂದ್ರೆ ಅದಕ್ಕೂ ಏನೋ ಸಮಯಸಿ ಕೊಟ್ಕೊಳ್ತಾರೆ. ಆದರೆ ಅವರು ಮನೆಯೊಂದು ಅಷ್ಟು ಸದಸ್ಯರು ಬಲವಂತವಾಗಿ ಏನಾದರೂ ಇದನ್ನೆಲ್ಲಾದರೂ ಕೇಳಿದಾಗ ಅರ್ಥ ಆಗುತ್ತೆ. ಇದು ಅಷ್ಟು ಜರಿತವಾಗುವಂಥದ್ದು ನಾನು ಬಹಳ ನೋಡಿದ್ದಾರೆ. ಎಲ್ಲಿ ಅಂತಂದ್ರೆ ಈ ರಾಹು ಮಹಾದಶೆನಲ್ಲಿ ಚಂದ್ರ ಮತ್ತೆ ರಾಹು ಇದ್ರೆ ಬಹುಶಃ ಅವರು ಎಷ್ಟು ಸಲ ಪ್ರಯತ್ನ ಪಟ್ಟಿರ್ತಾರೋ ಹ್ಯಾಂಗ್ ಮಾಡ್ಕೊಳ್ಳಲಿಕ್ಕೆ. ಅಷ್ಟೆಲ್ಲ ಇರ್ತವೆ. 100ಕ್ಕೆ 100 ನೀವು ಧೈರ್ಯವೇ ತೆಗೆದುಕೊಳ್ಳಬೇಕು ಆ ಸಂದರ್ಭದಲ್ಲಿ. ಅದಕ್ಕೆ ಯಾರಿಗಾದ್ರೂ ತೋರಿಸ್ಕೊಂಡು ಅಥವಾ ನೀವೇ ಆದ್ರೂ ಚೆಕ್ ಮಾಡ್ಕೊಳ್ಬೋದು. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಒಂದು ಹ್ಯಾಪ್ ಇದೆಯಲ್ಲ ಹಿಂದೂ ಕ್ಯಾಲೆಂಡರ್ ಅಂತ, ಅದನ್ನು ತೆಗೆದುಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಹಾಕ್ರೆ ಅದರಲ್ಲೇ ಗೊತ್ತಾಗುತ್ತೆ. ಆ ಭುಕ್ತಿ ದಶ ಅಂಡ್ ಭುಕ್ತಿಯನ್ನು ಚೆಕ್ ಮಾಡಿಕೊಂಡ್ರೆ, ಯಾರಾದ್ರೂ ಈ ಹಿಂದೆ ರಾಹು ದಶೆನಲ್ಲಿ ಚಂದ್ರ ಭುಕ್ತಿ ಇದ್ದರೂ ಸಹಿತ, ಇನ್ನು ಸಂಧಿಕಾಲ ಅಲ್ಲ ಇದು, ಭುಕ್ತಿ ಇದ್ದರೂ ಸಹಿತ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಬೇಕಾದ್ರೆ ಪರೀಕ್ಷೆ ಮಾಡಲಿ. ಯಾರಿಗಾದ್ರೂ ತೊಂದರೆ ಬಂದಿರುತ್ತಲ್ಲ, ಹೇಗಿರ್ತಾನೆ ಅಂತಂದ್ರೆ ತುಂಬಾ ಚೆನ್ನಾಗಿದ್ದವ, ಎಷ್ಟು ಮೇಲಿದ್ದವ ರಪ್ ಅಂತ ಕೆಳಕ್ಕೆ ಬೀಳ್ತಾನೆ. ಬೀಳೋದ್ರ ಜೊತೆಗೆ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾನೆ ಅಂತಂದ್ರೆ, ಇನ್ನ ಅವನು ಎಷ್ಟು ಇತ್ತು ಒಂದು ದಿನವೂ ಕೂಡ ಅವಮಾನ ಅಂದ್ರೆ ಸಹಿಸಿಕೊಳ್ಳದವ, ಅಷ್ಟು ಅವಮಾನಗಳನ್ನು ಸಹಿಸಿಕೊಂಡಿರ್ತಾನೆ, ಅಷ್ಟು ನೊಂದಿರುತ್ತಾನೆ, ಲಾಸ್ ಮಾಡ್ಕೊಂಡಿರ್ತಾನೆ. ಯಾರಿಗೋ ಮಾತು ಕೊಟ್ಟು ಮಧ್ಯಸ್ಥಿಕೆ ವಹಿಸಿ ಅಲ್ಲಿ ಸಿಕ್ಕಾಕೊಂಡಿರ್ತಾನೆ. ಇನ್ನೊಂದೇ ಅವನಿಗೆ ದಾರಿ ಇರೋದು, ಪ್ರಾಣ ಕಳ್ಕೊಳ್ಳೋದು. ಆ ಸ್ಟೇಜ್ಗೆ ಹೋಗಿರ್ತಾರೆ. ಹೀಗೆಲ್ಲ ಮಾಡಿರ್ತಾರೆ. ಇನ್ನು ಸಂಧಿ ಕಾಲಗಳೇ ಹೇಳ್ಬೇಕಾದ್ರೆ ಅದೊಂದು ವಿಧಾನ. ಅದಕ್ಕಾಗಿ ನಾನು ಹೇಗೆ ತಿಳಿಸ್ತೇನೆ ಅಂತಂದ್ರೆ, 100ಕ್ಕೆ 100 ಇಲ್ಲಿ ಯೋಚನೆ ಮಾಡಿರ್ತಾರೆ. ಚಂದ್ರ ಮತ್ತೆ ರಾಹು ಅಂತ ಬಂದಾಗ ಆ ಸಂಧಿ ಕಾಲಗಳು, ಆ ದಶೆಗಳು ಕಂಪ್ಲೀಟ್ ಆದಾಗ, ಆ ಸಂದರ್ಭದಲ್ಲಿ ಬಹುಶಃ ರವಿ ಮಹಾದಶೆ ಮುಗಿದು ಶುಕ್ರ, ಇಲ್ಲೂ ಅಷ್ಟೇನೆ ಈ ಕೆಲಸ ಕಳ್ಕೊಳ್ತಾರಲ್ಲ. ಈಗ USA ನಲ್ಲಿ ಈ ಟ್ರಂಪ್ ಮಾಡಿದಾನಲ್ಲ, ಎಲ್ಲರೂ ಕೂಡ ಓಡಿಸ್ತಿದ್ದಾನೆ. ಯಾರ್ಯಾರು ಅಂತ ಯಾರ್ಯಾರು ಓಡಿ ಬರ್ತಿದ್ದ ಅವ್ರೆಲ್ಲ ಇದೇ ಆಗಿರುತ್ತೆ. ಯಾರು ಅಲ್ಲಿ ಗ್ರೀನ್ ಕಾರ್ಡ್ ಇರುತ್ತೋ ಅವರಿಂದ ಹಿಡಿದು ಅಲ್ಲಿ ಸಿಟಿಜನ್ಶಿಪ್ ಇರುತ್ತೋ ಅವರುಗಳಿಗೆ ಈ ಕಾಲಗಳು ಬಂದಿದ್ದರೂ ಉಪಶಮನ ಮಾಡಿಕೊಂಡು ಮೊದಲೇ ಈ ಕಾಲವನ್ನು ಅವ್ರು ಯಾವ್ದು ಇನ್ನೊಂದು ರೀತಿಯಲ್ಲಿ ಕಷ್ಟ ಅನುಭವಿಸಿರ್ತಾರೆ. ಆದರೆ ಕೆಲವರು ಮಾತ್ರ ಕೆಲಸ ಕಳ್ಕೊಳ್ತಾರೆ. ಅಂದ್ರೆ ಉದ್ಯೋಗವನ್ನ ತೊರೆಯುವಂಥದ್ದು, ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಕೊಳ್ತಕ್ಕಂತಹದ್ದನ್ನು ಮಾಡಿಕೊಂಡು ಆಚೆ ಬಂದಿರುತ್ತಾರೆ. ಅವನು ಹ್ಯಾನಂ ಬೇಡ, ಪರ್ ಮಂತ್ ತೆಗೆದುಕೊ, ಪರ್ ಮಂತ್ ಅವನು ಯಾವಾಗಲೂ ಅಷ್ಟೇ ಅದಕ್ಕೆ ಸಂಬಂಧಪಟ್ಟ ಆಯ್ಕಟ್ಟು ಮಾಡ್ಕೊಂಡಿರ್ತಾನೆ. ಇದಕ್ಕೆ ಇಷ್ಟು ಅಂತ ಮಾಡ್ಕೊಂಡಿರ್ತಾನೆ. ಒಂದು ತಿಂಗಳಿಗೆ 10 ಲಕ್ಷ ಬರ್ತಿದ್ದವನಿಗೆ 10,000ಕ್ಕೆ ಪೇಚಾಟಕ್ಕೆ ಬೀಳ್ತಿರ್ತಾನೆ. ಅವನೆಷ್ಟು ಚೆನ್ನಾಗಿ ಎಲ್ಲದಕ್ಕೂ ಒಂದು ಆಯ್ಕೆ ಮಾಡ್ಕೊಂಡಿರ್ತಾನೆ. ಇದಕ್ಕೊಂದು ಲಕ್ಷ ಈಗೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾನೆ. 10,000ಗೂ ಕೂಡ ಪ್ರಯೋಜನ ಬರಲ್ಲ. ಅಲ್ಲಿಗೆ ಬಂದಾಗ ಅವನ ಕಥೆ ಏನಾಗಬೇಡ.
ಅವಮಾನಗಳ ಜೊತೆಗೆ ಮನೆಯ ಮಡದಿ ಮಕ್ಕಳು ಸಹಿತ ಬಿಟ್ಟು ತೊಲಗುವಂಥದ್ದು, ಹೇಳಿದ ಮಾತು ಕೇಳಲ್ಲ, ಬೇಡ, ಆ ತರಹದೆಲ್ಲ ಆಗ್ತವೆ. ಇದಕ್ಕೆ 100ಕ್ಕೆ 100 ಬರೆದಿಟ್ಕೊಳ್ಳಿ. ನೀವು ಆ ತರಹದ ತೊಂದರೆ ಅಂತ ಬಂದಾಗ, ನೀವು ಪರೀಕ್ಷೆ ಅಂತ ಮಾಡಿದಾಗ ಚಂದ್ರನನ್ನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು, ರಾಹುವಿನ ಕುರಿತು ಪ್ರಾರ್ಥನೆ ಮಾಡ್ತಕ್ಕಂತಹದ್ದು, ಇಲ್ಲಿ ಯಥೇಚ್ಛವಾಗಿ ನಿಮಗೆ ಆಗ್ತಕ್ಕಂತಹದ್ದು ನೋವನ್ನು ತಡೆಗಬೇಕಾದ್ರೆ ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯದೊಂದಿಗೆ ನೀವು ಯುದ್ಧವನ್ನು ಮಾಡ್ತಕ್ಕಂತಹದ್ದು, ಅಕ್ಕಿಯನ್ನ, ಕರ್ಪೂರವನ್ನ, ಮೊಸರು, ಹಾಲು, ಬಿಳಿಯ ವರ್ಣದ ಹೂಗಳು, ಬಿಳಿಯ ವಸ್ತ್ರವನ್ನ ದಾನ ಮಾಡುವಂಥದ್ದನ್ನೇ ಮಾಡ್ತಿರಬೇಕು. ಆ ಸಂದರ್ಭದಲ್ಲಿ ಉದ್ದಿನ ವಡೆಯನ್ನು ತಿನ್ನೋದನ್ನು ನಿಲ್ಲಿಸ್ತಾ ಬರಬೇಕು. ದುರ್ಗಾದೇವಿಗೆ ಸಾಧ್ಯವಾದಷ್ಟು ನೀವೊಂದಷ್ಟು ಅಲಂಕಾರ, ಯಜ್ಞವನ್ನು, ಪೂಜೆ ಮಾಡೋ ಮುಖಾಂತರ ನಡೆದುಕೊಳ್ತಕ್ಕಂತಹದ್ದನ್ನು ಮಾಡಬೇಕು. ಶಿವನ ದೇವಸ್ಥಾನದಲ್ಲಿ ಪ್ರದೋಷಕ್ಕೆ ಸಂಬಂಧಪಟ್ಟ ದಿನಗಳನ್ನು ಆಯ್ಕೆ ನೋಡಿಕೊಂಡಿದ್ದು ಆ ಸಂದರ್ಭದಲ್ಲಿ ಪರಿಹಾರವನ್ನು ಮಾಡಿಕೊಳ್ಬೇಕು. ಶಿವನಿಗೆ ಅತ್ಯಂತ ಇಷ್ಟವಾಗ್ತಕ್ಕಂಥದ್ದು ಪಂಚಾಮೃತ ಅಭಿಷೇಕ, ಆ ಅಭಿಷೇಕವನ್ನು ಮಾಡಿಸ್ತಕ್ಕಂತಹದ್ದು. ಇನ್ನು ಕಬ್ಬಿನ ಹಾಲಿಂದ ಆ ಶಿವನಿಗೆ ಅಭಿಷೇಕ ಮಾಡಿಸ್ತಕ್ಕಂತಹದ್ದು, ಚಂದನದಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ವಿಭೂತಿಯಿಂದ ಅಭಿಷೇಕವನ್ನು ಮಾಡಿದ್ರೆ ರಾಹು ಸಂಪ್ರೀತನಾಗ್ತಾನೆ. ಅದಕ್ಕಾಗಿ ನೀವು ಎಲ್ಲೋ ಒಂದು ಕಡೆ ಧೈರ್ಯ ಇಲ್ಲದೆ ಎಲ್ಲೋ ಮರೆಮಾಚಿಕೊಳ್ತಕ್ಕಂತಹದ್ದು, ಮತ್ತೊಂದು ಇನ್ನೊಂದು ಭಯ ಪಡ್ತಕ್ಕಂಥದ್ದು, ಖಿನ್ನತೆಗೆ ಜಾರುವಂಥದ್ದು, ಇದೆಲ್ಲದರಿಂದ ಹೊರಗೆ ಬರುತ್ತಾ ಧೈರ್ಯದಿಂದಲೇ ಎದುರಿಸಬೇಕಾಗತ್ತೆ. ಯಾರೂ ಕೂಡ ಸಾವಿನ ಕದವನ್ನು ತಟ್ಟಬಾರದು. ಯಾವುದೇ ಕಾರಣಕ್ಕೂ ಆ ಪ್ರಯತ್ನವನ್ನು ಅಪ್ಪಿತಪ್ಪಿಯೂ ಮಾಡಬಾರದು. ಅದು ಕೆಲವು ದಿನ ಅಷ್ಟೇ ನಿಮ್ಮನ್ನು ಎದುರಿಸ್ಲಿಕ್ಕೆ ಬಂದಿದೆ. ಆದರೆ ನಿಮ್ಮಷ್ಟು ರಾಜ, ನಿಮ್ಮಷ್ಟು ಧೈರ್ಯಶಾಲಿ, ನಿಮ್ಮಷ್ಟು ನೈಪುಣ್ಯತೆ ಇರತಕ್ಕಂಥ ವ್ಯಕ್ತಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಅದು ನೀವೇ ಅಂತ. ಆದರೆ ನಿಮ್ಗೊಂದು ಅನುಭವ ಬೇಕಲ್ಲ, ಬಾ ನಮ್ಮ ಜೀವನದಲ್ಲಿ ಹಿಂಗಾಗಿತ್ತು ಅಂತ. ಮತ್ತೆ ನೀವು ಕೆರಿಯರನ್ನು ರೂಪಿಸ್ಕೊಳ್ಳುವಾಗ ಎಚ್ಚೆತ್ತುಕೊಳ್ಳುತ್ತೀರಿ. ಯಾರ ಹತ್ರ ಹೇಗೆ ಮಾತಾಡಬೇಕೋ, ಹೇಗೆ ನಡೆದುಕೊಳ್ಳಬೇಕೋ, ನನ್ನ ಜೀವನದ ಸತ್ಯವಾದರೂ ಏನೋ, ನನ್ನ ಹಿಂಬದಿನ ನನ್ನ ಹಿಂಬಾಲಿಸಿರ್ತಕ್ಕಂಥ ಹಿಂಬಾಲಕರಾದರೂ ನನಗೆ ಮಾಡಿದ್ದಾದರೂ ಏನೋ, ನಾನು ಮಾಡಬೇಕಾಗಿರೋದಾದರೂ ಏನೋ, ಎಲ್ಲಿಂದ ಎಲ್ಲಿಗೆ ಉಪಶಮನಾದಿಗಳಿತ್ತು, ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯವಾದರೂ ಏನೋ, ಪರಮ ರಹಸ್ಯವಾದರೂ ಏನೋ, ಬಂಧುಗಳ್ಯಾರು, ಸ್ನೇಹಿತರ್ಯಾರು, ಮಡದಿ ಮಕ್ಕಳೆಷ್ಟು, ಅಪ್ಪ ಅಮ್ಮನ ಸಹಾಯವೆಷ್ಟು, ನನ್ನ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಎಲ್ಲ ಗುಟ್ಟುಗಳನ್ನು ಕೂಡ ಬಚ್ಚಿಡದೆ ಬಿಚ್ಚಿಟ್ಟಿರ್ತಕ್ಕಂಥ ಸ್ನೇಹಿತರು ಮಾಡಿದ್ದಾದರೂ ಏನೋ ಅರ್ಥ ಮಾಡಿಸ್ತಕ್ಕಂಥ ದಿನಗಳವು ಪುಕ್ಕುಲತನದಿಂದ ಎದುರುಕೊಂಡು ಆತ್ಮಹತ್ಯೆಗೆ ಅವಕಾಶವೇ ಅಲ್ಲ. ನೀವೇನಿದ್ರೂ ಹೊರಗೆ ಬರ್ತಕ್ಕಂಥ ಸದಾವಕಾಶವನ್ನ ಹುಡುಕೊಳ್ತಕ್ಕಂಥ ದಿನಗಳು. ಅದಕ್ಕಾಗಿ ನಾನು ಹೇಳುತ್ತೇನೆ, ಆ ದಿನಗಳು ಒಂದಷ್ಟು ದಿನ ಇರ್ತಾವವು. ಆ ನಂತರ ಬನ್ನಿ, ನೀವೇ ರಾಜ, ನಿನ್ನ ಮನೆಗೆ ನೀನೇ ಮಹಾರಾಜ ಆಗಿರ್ಲಿಕ್ಕೆ 100ಕ್ಕೆ 100 ಸತ್ಯ. ನಾನು ಯಾಕಂದ್ರೆ ಬಹಳಷ್ಟು ಜನಗಳನ್ನ ನೋಡಿ, ಅವರಿಗೆ ಹೇಳಿ, ಆ ನಂತರ ಹೊರಗೆ ಬಂದಿರತಕ್ಕಂಥವ್ರು ಎಷ್ಟು ಖುಷಿಯಿಂದ ಹೇಳ್ತಾರಂತಂದ್ರೆ ಬಹಳ ಪ್ರಮುಖವಾಗಿ ಹೇಳ್ತಾರೆ. ಬಹಳಷ್ಟು ನೋಡಿದ್ದೇನೆ. ಅದಕ್ಕಾಗಿ ನಾನು ಏನು ಹೇಳ್ತೀನಿ, ಇದನ್ನಷ್ಟೇ ನೀವು ಮಾಡಿಕೊಳ್ತಾ ಮುಂದುವರಿರಿ. ಯಾಕಂದ್ರೆ ನಿಮ್ಮನ್ನು ನಂಬಿರ್ತಕ್ಕಂತಹ ಮಡದಿ ಮಕ್ಕಳು ಇವರೆಲ್ಲ ಇರ್ತಾರೆ, ಅಪ್ಪ ಅಮ್ಮಂದು ಇರ್ತಾರೆ. ಅಂತ ಕೆಟ್ಟ ಯೋಚನೆ ಯಾವುದೇ ಕಾರಣಕ್ಕೂ ಮಾಡದೆ ನೀವು ನಾನು ಹೇಳ್ತಕ್ಕಂತಹ ದುರ್ಗಾದೇವಿಗೆ ಸಂಬಂಧಪಟ್ಟಾಗೆ, ಶಿವನಿಗೆ ಸಂಬಂಧಪಟ್ಟಾಗ ಅಭಿಷೇಕಾದಿಗಳನ್ನ ಮಾಡ್ಕೊಳ್ತೀರಿ. ಖುಷಿಯಿಂದ ತಾವು ನಿಮ್ಮದಾಗಿರೋ ಕ್ರಿಯೆಯನ್ನು ಮುಂದುವರಿಸ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಈ ಸಂಧಿಕಾಲ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ಜೀವನದಲ್ಲಿ ಬಂದೇ ಬರುತ್ತೆ. ಅಂದ್ರೆ ದಶಾಭುಕ್ತಿ ನಡೆಯುವಾಗ ಅಂತ ಹೇಳಿದ್ರಿ. ಜೊತೆಗೆ ಅವರ ಒಂದು ಮಾನಸಿಕ ಸ್ಥಿತಿ ಯಾವ ರೀತಿ ಇರುತ್ತೆ, ಯಾವ ಹಂತಕ್ಕೆ ಹೋಗಿರ್ತಾರೆ ಅವರ ಒಂದು ಮೈಂಡ್ ಸೆಟ್ ಇಂದ ಅಂತ ಪರಿಹಾರ ರೂಪವಾಗಿ ದುರ್ಗಾದೇವಿ ಆಗಿರ್ಬೋದು, ಜೊತೆಗೆ ಶಿವನಿಗೆ ವಿಭೂತಿಯಿಂದ ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ತರದ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಹಾಯ ಆಗುತ್ತೆ. ಸಂಧಿಕಾಲವನ್ನ ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಆಗುವಂತ ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸಂಧಿಕಾಲದ ವಿಶೇಷತೆ ಏನು, ಇದು ಯಾವ ರೀತಿ ನಮ್ಮ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ರಾಹು ಮಹಾದೇಶ ಚಂದ್ರಭುಕ್ತಿ ನಡೀತಿತ್ತು ಅಂತಂದ್ರೆ ಮನಸ್ಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಸೊ ಇದಕ್ಕೆ ಪರಿಹಾರನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.